ಇದು ವಿಟಮಿನ್ ಸೊಪ್ಪು ಅಂತ ಹೇಳ್ತಾರಲ್ಲ ಅದ್ರದ್ದು ಕಾಯಿ. ಇವಾಗ ಕಾಯಿ ಆಗಿದೆ ನೋಡಿ ಅದು. ನಾವು ಚಿಕ್ಕವರಿರುವಾಗ ಈ ಕಾಯಿನೆಲ್ಲ ತೆಗೆದು ತಿಂತಾ ಇದ್ವಿ. ಇವಾಗ ನೋಡಿ ಎನ್ಸಿದ್ರೆ ಒಂಥರ ಅನ್ಸುತ್ತೆ. ಇದ್ರೊಳಗೆ ಬೀಜ ನೋಡಿ, ಇದು ಹೋಗಿ ಬೀಜ ಹೇಗಿದೆ ಅಂತ. ಬ್ಲ್ಯಾಕ್ 2 ಬೀಜ ಇರುತ್ತೆ ಇದ್ರೊಳಗಡೆ. ಅದು ನಾನಿಲ್ಲಿ ತೋಟದ ಹತ್ರ ಬಂದೆ ಆಗಿತ್ತು, ಅದಕ್ಕೆ ನಿಮ್ಗೆ ತೋರಿಸುವ ಅಂತ ತೋರಿಸ್ತಾ ಇದ್ದೆ. ಇದು ವಿಟಮಿನ್ ಸೊಪ್ಪು ಒಳ್ಳೇದು, ಇದು ಪಲ್ಯ ಮಾಡಿದ್ರೆ ಚೆನ್ನಾಗಾಗುತ್ತೆ ಪಲ್ಯ ಅಂತೂ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದೆ ಎಲ್ರು? ಚೆನ್ನಾಗಿದ್ದೀರಾ? ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ನಾನು. ಇಲ್ಲಿ ತೋಟದಲ್ಲಿ ನಿಂತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಇವಾಗ ಕೆಲಸ ಕೂಡ ಮಾಡಬೇಕು. ಮತ್ತೆ ಇವತ್ತಿನ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದನ್ನು ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಟೀ ಕುಡಿದು ನಾನು ಅಮ್ಮ ಅಪ್ಪ ಇಲ್ಲಿ ಕಟ್ಟಿಗೆ ತರ್ಲಿಕ್ಕೆ ಹೋಗ್ತಾ ಇದ್ವಿ. ಅಪ್ಪನೂ ಇರೋದ್ರಿಂದ 3 ಜನನು ಹೋಗ್ತಾ ಇದ್ವಿ ಇವತ್ತು. ಮತ್ತೆ ನಾವು ಹೋಗುವಾಗ ಬೆಕ್ಕೆಲ್ಲ ನೋಡಿದ್ರೆ ನಮ್ ಬೆನ್ನಿಂದೆ ಬರುತ್ತೆ ಅಂತ ಗೊತ್ತಾಗದೆ ಇರೋ ತರ ಹೋಗ್ತಾ ಇದ್ವಿ. ಆದ್ರೆ ಚೋಟು ಅಲ್ಲೇ ಕೂತ್ಕೊಂಡಿದ್ದ ತೋಟದಲ್ಲಿ, ಅವ್ನು ನೋಡೇ ಬಿಟ್ಟ. ಆಮೇಲೆ ಎಂತ ಮಾಡುದು, ಅವನು ಕರ್ಕೊಂಡು ಹೋದ್ವಿ. ಮತ್ತೆ ಅವನು ಕೂಗ್ತಾ ಬರ್ತಾ ಇದ್ದ. ಬಾ ಇಲ್ಲಿ ಬಾ 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 ಬಾರೋ 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 ಇಲ್ಲಿ ಬಾರೋ 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 ಬಾರೋ. ಹೌದು, ಆ ಕೂಗ್ಕಂತ ಬಂದಿದ್ದ ನಾವು. ಪಾಪ ಮನೆಗೊಪ್ಪ ಮನೆಗೊಪ್ಪ. ಇಲ್ಲಿ ಇವನು ಬರ್ಬೇಕಿದ್ರೆ ಬಂದ್ಬಿಡ್ತಾ. ಆಮೇಲೆ ಬಂದಾದ್ಮೇಲೆ ಅವನಿಗೆ ಎಷ್ಟು ಬೇಗ ನನ್ನ ಮನೆಗೆ ಹೋಗ್ತೆ ಅನ್ನೋ ತರ ಮಾಡ್ತಾನೆ. ಎಲ್ಲೂ ಹೋಗುದಿಲ್ಲ, ಕೂಗುದು, ಕಾಲೆಲ್ಲ ನೋಡಿ ಹೇಗೆ ಇದ್ ಮಾಡ್ತಾ ಇದ್ದ ಅಂತ. ಎಷ್ಟು ಬೇಗ ಮನೆಗೆ ಕರ್ಕೊಂಡು ಹೋಗ್ತರು ಅನ್ನೋ ತರ ಮಾಡ್ತಾ. ಆಮೇಲೆ ನಾವು ಸ್ವಲ್ಪ ಸೌದಿನ ತಗೊಂಡು ಮತ್ತೆ ಅವನ್ನ ಕರ್ಕೊಂಡು ಮನೆಗೆ ಬಂದ್ವಿ. ಫ್ರೆಂಡ್ಸ್, ಇವಾಗ ನಾವು ಸೌದಿಗೆ ಬಂದ್ವಿ. ನಾನು ಇವಾಗ ಟೈಮ್ ಆಯ್ತು, ಅಡುಗೆ ಮಾಡಿ ಊಟ ಮಾಡೋದು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ರು? ಚೆನ್ನಾಗಿದ್ದೀರಾ? ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ನಾನು. ಇವತ್ತು ಟ್ಯೂಸ್ಡೇ. ಅಮ್ಮ ಅಪ್ಪ ಹೊರಗಡೆ ಹೋಗಿದ್ರು, ಸ್ವಲ್ಪ ಕೆಲಸ ಇದೆ ಅಂತ. ಇವಾಗ ಬೇಗನೆ ಹೋಗಿದ್ರು, ಇವಾಗ ಬರೋ ಟೈಮ್ ಆಯ್ತು. ಇವಾಗ ಕೆಲಸ ಎಲ್ಲ ಮಾಡಬೇಕು, ಹಾಗೆ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡೆ ಅಂತ. ಇವಾಗ ನಾನು ಕ್ಲೀನ್ ಎಲ್ಲ ಮಾಡ್ತಾ ಇದ್ದೆ. ಮತ್ತೆ ಬ್ಲಾಗ್ನು ಕೂಡ ಕಂಟಿನ್ಯೂ ಮಾಡಿದ್ರೆ ಹೇಗೆ ಹೋಗುತ್ತೆ ಅಂತ ನೋಡುವ. ಕ್ಲೀನ್ ಮಾಡುವಂತ ಅನ್ಕೊಂಡೆ, ನನಗೆ ಅದು ನೆನಪೇ ಇರಲಿಲ್ಲ ಬಾಯ್ಲ್ ಡ್ರೆಸ್ ಮಾಡಬೇಕು ಅಂತ. ಇವಾಗ ನೆನಪಾಯ್ತು. ಇವಾಗ ರೈಸ್ ಮಾಡ್ಲಿಕ್ಕಿಟ್ಟು ಆಮೇಲೆ ಕ್ಲೀನ್ ಎಲ್ಲ ಮಾಡಿದ್ರೆ ಸರಿ ಆಗತ್ತೆ.
ಇಲ್ಲೊಂದು ಹೂವಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬೆಂಡೆ ದಾಸವಾಳ ಅಂತಾರೆ. ಇದ್ರದ್ದು ಹೂವಾಗಿ ಕಾಯಿ ಆಗುತ್ತಲ್ಲ, ಅದು ಬೆಂಡೆಕಾಯಿ ಥರ ಇರುತ್ತೆ ಶೇಪ್ ನೋಡಲಿಕ್ಕೆ. ಬೀಜ ಕೂಡ ಹಾಗೆ ಇರುತ್ತೆ, ಅದಕ್ಕೋಸ್ಕರ ಮೋಸ್ಟ್ಲಿ ಹೇಳ್ತಾರೆ ಏನೋ ಗೊತ್ತಿಲ್ಲ ನನಗೆ. ಅದು ದೊಡ್ಡದಾಗಿತ್ತು ಗಿಡ, ಅದನ್ನ ಕಟ್ ಮಾಡಿದ್ವಿ, ಇವಾಗ ಹೂವಾಗಿದೆ. ಮತ್ತು ಅದರಲ್ಲಿ ಚಿಗುರು ಬಂದು, ಮತ್ತು ಇವಾಗ ನಾನು ಒರೆಸೋ ಬಟ್ಟೆನ ಕ್ಲೀನ್ ಮಾಡಿ ಇಲ್ಲಿ ಒಣಸ್ಲಿಕ್ಕೆ ಹೋಗ್ತಾ ಇದ್ದೆ. ಫ್ರೆಂಡ್ಸ್, ಇವಾಗ ಕ್ಲೀನ್ ಎಲ್ಲ ಮಾಡಿ ಆಯಿತು. ಹೊರಗಡೆ ಕ್ಲೀನ್ ಎಲ್ಲ ಮಾಡಿ ಅನ್ನ ಮಾಡಲಿಕ್ಕೆ ಇಟ್ಟು ಎಲ್ಲ ಬಂದೆ. ಇನ್ನು ಅಪ್ಪ ಅಮ್ಮ ಬರಲಿಲ್ಲ, ಅವರು ಬರ್ಬೇಕಷ್ಟೇ. ಅವ್ರು ಎಷ್ಟು ಗಂಟೆಗೆ ಬರ್ತಾರಂತ ನೋಡ್ಬೇಕಿನ್ನು. ಮತ್ತೆ ಇವಾಗಿನ ಕೆಲಸ ಎಲ್ಲ ಆಯಿತು. ಮತ್ತೆ ಈ ಬ್ಲಾಗ್ನ ಕೂಡ ಕಂಟಿನ್ಯೂ ಮಾಡಿದೆ, ಹೇಗೆಲ್ಲ ಹೋಗುತ್ತಂತೆ ನೋಡಿ, ಓಕೆನಾ? ಮತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ನಾನು ಆಮೇಲೆ ಸಿಗ್ತೀನಿ. ಬಾಯ್. ಇಲ್ಲಿ ಒಂದು ಗಿಡ ಹುಟ್ಟಿದೆ, ಇದು ಆಲೂಗಡ್ಡೆದ ಗಿಡ ಇರ್ಬೇಕು ಮೋಸ್ಟ್ಲಿ. ನಾನು ಆಲೂಗಡ್ಡೆ ಸಿಪ್ಪೆ ಎಲ್ಲ ಹಾಕಿದ್ದೆ ಈ ಪಾಟಿಗೆ, ಅದೇ ಗಿಡ ಅಂತ ಅನ್ಕೊಂಡಿದ್ದೆ. ಬೇಗ ದೊಡ್ಡದಾಗ್ತಿದೆ, ನೋಡ್ಬೇಕು ಎಂತ ಗಿಡ ಅಂತ. ನೋಡಿದ್ರೆ ಆಲೂಗಡ್ಡೆದ ಗಿಡ ಅಂತ ಅನ್ಕೊಂಡಿದ್ದೆ. ಅದನ್ನ ಕೀಳಲಿಲ್ಲ, ಮತ್ತೆ ಇರ್ಲಿ ಏನಾಗತ್ತೆ ಅಂತ ನೋಡುವಂತೆ. Our hearts beat to the city streets. We began to feel the fire. ಇವಾಗ ಅಮ್ಮ ಅಪ್ಪ ಬಂದ್ರು. ಇವಾಗ 10:30 ಕುಡಿಯೋ ಟೀನ ಇವಾಗ 12 ಗಂಟೆಗೆ ಟೀ ಕುಡಿತಾ ಇದ್ವಿ. ಯಾಕಂದ್ರೆ ಅಮ್ಮ ಅಪ್ಪ ಇಲ್ಲ, ನಾನು ಅಕ್ಕ ಇದ್ರೆ ಟೀ ಮಾಡೋದೇ ಇಲ್ಲ. ಅಮ್ಮ ಅಪ್ಪ ಇದ್ರೆ 10:30ಗೆ ಟೀ ಕುಡಿದ್ವಿ ನಾವು. ಅಮ್ಮ ಅಪ್ಪ ಇವಾಗ ಬಂದ್ರು. ರೈಸ್ ಆಯ್ತು, ಸಾಂಬಾರ್ ಏನೂ ಆಗಿಲ್ಲ. ಕರೆಂಟ್ ಕೂಡ ಇಲ್ಲ ಇವತ್ತು. ಟ್ಯೂಸ್ಡೇ ಆದ್ರಿಂದ ಕರೆಂಟ್ ತೆಗಿತಾರೆ ಅಂತ ನಾನು ಅನ್ಕೊಂಡಿದ್ದೆ. ಅಪ್ಪ ಅಮ್ಮ ಬಂದು ಹೇಳಿದ್ರು, ಕರೆಂಟ್ ಇವತ್ತು ಟ್ಯೂಸ್ಡೇ ಅಂತ ತೆಗ್ದಿರೋದಲ್ಲ, ಅಲ್ಲಿ ಲಾರಿ ಏನೋ ಕರೆಂಟ್ ಕಂಬಕ್ಕೆ ಹೋಗಿ ಗುದ್ದಿದೆ ಅಂತೆ, ಆದ್ರಿಂದ ಕರೆಂಟ್ ಇವತ್ತಿಲ್ಲ. ಇನ್ನು ಕಡಿಯೋ ಕಲ್ಲಲ್ಲೇ ಕಡಿಬೇಕು ಮಸಾಲಾನ, ಸಾಂಬಾರಿನ ಆಗಿಲ್ಲಲ್ಲ ಅದಕ್ಕೆ. ಇವಾಗ ಟೀ ಕುಡಿದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮತ್ತು ಈ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಆದ್ದರಿಂದ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Our hearts beat to the city streets. We began to feel the fire. We rise like tall buildings as the chemicals they take us high.